ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪೈರ್ಮೆಂಟ್ ಲಾಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಾಬ್ಲಮ್ಸನ್ನು ನಿಮಗೆ ಸಾಲ್ವ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಇಂಪೈರ್ಮೆಂಟ್ ಲಾಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಎರಡನೇ ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡ್ತಾ ಇರೋದು. ಏನಿದೆ ಕ್ವಶನ್ಸ್ ಅಲ್ಲಿ ಫಸ್ಟ್ ಅದನ್ನ ನೋಡೋಣ. ಪ್ರಣವ್ ಲಿಮಿಟೆಡ್ ಕಂಪನಿ ಆಸ್ ಎ ಮೆಷಿನ್ whose ಒರಿಜಿನಲ್ ಕಾಸ್ಟ್ ಈಸ್ 2,40,000. ಪ್ರಣವ್ ಲಿಮಿಟೆಡ್ ಕಂಪನಿಯಲ್ಲಿ ಒಂದು ಮಿಷಿನರಿ ಆಲ್ರೆಡಿ ಇದೆ. ಆ ಮಿಷಿನರಿಯ ಒರಿಜಿನಲ್ ಕಾಸ್ಟ್ 2,40,000 ಒರಿಜಿನಲ್ ಕಾಸ್ಟ್ ಇದೆಯಂತೆ. ಅಂಡ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಮೌಂಟೆಡ್ ₹24,000. ಆ ಒಂದು ಮಿಷಿನನ್ನ ಯೂಸ್ ಮಾಡಿರೋದಕ್ಕೆ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಡಿಪ್ರಿಸಿಯೇಷನ್ಸ್ ಅನ್ನ ಚಾರ್ಜ್ ಮಾಡಿದ್ದಾರೆ. ಆ ಡಿಪ್ರಿಸಿಯೇಷನ್ ಎಷ್ಟು ಚಾರ್ಜ್ ಆಗಿದೆ ಅಂತ ಹೇಳಿದರೆ, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 24,000 ಡಿಪ್ರಿಸಿಯೇಷನ್ ಚಾರ್ಜ್ ಆಗಿದೆ ಅಂತೆ. ಕಂಪನಿ ಸೋಲ್ಡ್ ಅನದರ್ ಸಿಮಿಲರ್ ಪ್ಲಾನ್. ನೋಡಿ, ಕಂಪನಿ ಸೇಲ್ ಮಾಡ್ತಾ ಇದೆ, ದಟ್ ಈಸ್ ಸೇಲ್ ಮಾಡ್ತಾ ಇದೆ, ಅನದರ್ ಸಿಮಿಲರ್ ಪ್ಲಾಂಟ್ ಅನ್ನ ಸೇಲ್ ಮಾಡ್ತಾ ಇದೆ. ಎಷ್ಟಕ್ಕೆ ಅಂತ ಹೇಳಿದ್ರೆ 95,000 ರುಪೀಸ್ಗೆ ಅವರು ಸೇಲ್ ಮಾಡ್ತಾ ಇದ್ದಾರೆ. 95,000ಗೆ ಸೇಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಅದೇ ತರದ ಮಿಷನರಿಯನ್ನ 95,000ಗೆ ಸೇಲ್ ಮಾಡ್ತಾ ಇದ್ದಾರೆ. ಆ ಸೇಲ್ ಮಾಡ್ಬೇಕಾದ್ರೆ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ 17,500 ಇನ್ಕರ್ಡ್ ಆಗ್ತಾ ಇದೆ. ನೋಡಿ, ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ 17,500 ರುಪೀಸ್ ಇನ್ಕರ್ಡ್ ಆಗ್ತಾ ಇದೆ. ಯಾವಾಗ? ಅಟ್ ದಿ ಟೈಮ್ ಆಫ್ ಸೇಲ್. ಅದೇ ತರದ ಮಿಷನರಿಯನ್ನು ನೀವು ಸೇಲ್ ಮಾಡ್ತೀರಾ ಅಂತ ಬಂದಾಗ 17,500 ರುಪೀಸ್ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆಗುತ್ತಂತೆ. ಅಂಡ್ ಮ್ಯಾನೇಜ್ಮೆಂಟ್ ಆಸ್ ಡಿಟರ್ಮೈನ್ ದಿ ವ್ಯಾಲ್ಯೂ ಇನ್ ಯೂಸ್. ನೋಡಿ, ಮ್ಯಾನೇಜ್ಮೆಂಟ್ ಆಲ್ರೆಡಿ ಡಿಟರ್ಮೈನ್ ಮಾಡಿದೆ ವ್ಯಾಲ್ಯೂ ಇನ್ ಯೂಸ್. ಅದೇ ಮಿಷನರಿಯನ್ನ ಯೂಸ್ ಮಾಡಿದ್ರೆ, ತನ್ನ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಲ್ಲಿ ಆ ಮಿಷನರಿನ ಯೂಸ್ ಮಾಡಿದ್ರೆ, ಆ ಒಂದು ಪ್ಲಾಂಟ್ ಮಿಷನ್ 1,02,000 ನಮಗೆ ಸಿಗುತ್ತಂತೆ ವ್ಯಾಲ್ಯೂ ಇನ್ ಯೂಸ್. ಈ ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಮಗೆ ಕ್ಯಾಲ್ಕುಲೇಟ್ ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ವಶನ್ಸ್ ಅನ್ನ ನೀವು ಹೇಗೆ ಸಾಲ್ವ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ಕ್ವಶನ್ಸ್ ಅಲ್ಲಿ ಏನಾದ್ರೂ ಕೊಡ್ಲಿ, ಏನೆಲ್ಲ ಇನ್ಫಾರ್ಮೇಶನ್ಸ್ ಇದೆ, ಫಸ್ಟ್ ಕೀ ಪಾಯಿಂಟ್ಸ್ ಅಂತ ಏನ್ ಕರಿತೀವಿ. ಸೊ ಕೀ ಪಾಯಿಂಟ್ಸ್ ಅನ್ನ ಫಸ್ಟ್ ನಾವು ನೋಡ್ತಾ ಹೋಗೋಣ, ಏನೆಲ್ಲ ಕೀ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂತ. ಸೊ ಕೀ ಪಾಯಿಂಟ್ಸ್ ಏನೇನಿದೆ ಅಂತ ಹೇಳಿದ್ರೆ, ಫಸ್ಟ್ ನೋಡಿ, ಕೀ ಪಾಯಿಂಟ್ಸ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಏನಿದೆಯಪ್ಪ ನೋಡಿ, ಕಂಪನಿ ಪ್ರಣವ್ ಕಂಪನಿಲಿ ಒಂದು ಮಿಷನ್ ಇದೆ, ಒರಿಜಿನಲ್ ಕಾಸ್ಟ್ ಕೊಟ್ಟಿದ್ದಾರೆ. ನೋಡಿ, ಪ್ರಣವ್ ಕಂಪನಿಯಲ್ಲಿ ಒರಿಜಿನಲ್ ಕಾಸ್ಟ್ ಇದೆಯಂತೆ. ಎಷ್ಟಿದೆ ಒರಿಜಿನಲ್ ಕಾಸ್ಟ್? 2,40,000 ಒರಿಜಿನಲ್ ಕಾಸ್ಟ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ದಟ್ ಈಸ್ 2,40,000 ಒರಿಜಿನಲ್ ಕಾಸ್ಟ್ ಕೊಟ್ಟಿದ್ದಾರೆ. ಜಸ್ಟ್ ಕೀ ಪಾಯಿಂಟ್ಸ್ ಇಲ್ಲಿ ಹಾಕೊಳ್ತೀನಿ. ಒರಿಜಿನಲ್ ಕಾಸ್ಟ್ 2,40,000 ಕೊಟ್ಟಿದ್ದಾರೆ. ಅಂಡ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ನೋಡಿ ಅವರೇ ಕೊಟ್ಟಿದ್ದಾರೆ. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ಸ್ ಕೊಟ್ಟಿದ್ದಾರೆ. ಎಷ್ಟಿದೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್? 24,000 ಡಿಪ್ರಿಸಿಯೇಷನ್ಸ್ ಇದೆಯಂತೆ. ದಟ್ ಈಸ್ ಡಿಪ್ರಿಸಿಯೇಷನ್ 24,000 ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಅಂಡ್ ಕಂಪನಿ ಸೋಲ್ಡ್ ಸಿಮಿಲರ್ ಪ್ಲಾಂಟ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ. 95,000 ಸೇಲ್ ಮಾಡ್ತಾರೆ. ದಟ್ ಈಸ್ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ 25,000. 95,000 ಸೆಲ್ಲಿಂಗ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಸೇಲ್ ಮಾಡ್ಬೇಕಾದ್ರೆ 17,500 ಕೊಟ್ಟಿದ್ದಾರೆ. ದೆನ್ ವ್ಯಾಲ್ಯೂ ಇನ್ ಯೂಸ್, ಅದೇ ಒಂದು ಪ್ಲಾಂಟ್ ಅನ್ನ ನೀವು ಯೂಸ್ ಮಾಡಿದ್ರೆ 1,02,500 ವ್ಯಾಲ್ಯೂ ಇನ್ ಯೂಸ್ ಅನ್ನ ಜನರೇಟ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಕೀ ಪಾಯಿಂಟ್ಸ್. ಸೊ ನಿಮ್ಗೆ ಕೀ ಪಾಯಿಂಟ್ಸ್ ಒಂದು ಕಡೆ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ತುಂಬಾನೇ ಈಸಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಮೇಜರ್ ಆಗಿ ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ದೀಸ್ ಕೀ ಪಾಯಿಂಟ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮಗೆ ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಒರಿಜಿನಲ್ ಕಾಸ್ಟ್ ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ವ್ಯಾಲ್ಯೂ ಇನ್ ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವು ಈಗ ನಮಗೆ ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಹೇಗೆ ಇಂಪೈರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಜಸ್ಟ್
ಮೂರು ಕಾಲಮ್ ಹಾಕ್ಕೊಳ್ಳಿ, ಒಂದು ಪರ್ಟಿಕ್ಯುಲರ್ಸ್, ಒಂದು ಇನ್ನರ್ ಕಾಲಮ್, ಇನ್ನೊಂದು ಔಟ್ ಆಫ್ ಕಾಲಮ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇಂಪೇರ್ಮೆಂಟ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ತಗೋಬೇಕಾಗಿರೋದು ಕ್ಯಾರಿಯಿಂಗ್ ಅಮೌಂಟ್. ಕ್ಯಾರಿಯಿಂಗ್ ಅಮೌಂಟ್ ಅನ್ನ ತಗೋಬೇಕು. ಕೊಟ್ಟಿದ್ದಾರಾ ಕ್ಯಾರಿಯಿಂಗ್ ಅಮೌಂಟ್ ಅನ್ನ? ಕ್ವಶನ್ಸ್ ಅಲ್ಲಿ ನೋಡಿ, ಕ್ಯಾರಿಯಿಂಗ್ ಅಮೌಂಟ್ ಅನ್ನೋ ವರ್ಡ್ ಎಲ್ಲಾದ್ರೂ ಇದೆಯಾ? ಇಲ್ಲ, ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿಲ್ಲ ಈ ಕ್ವಶನ್ಸ್ ಅಲ್ಲಿ. ನಾವು ಕೀ ಪಾಯಿಂಟ್ಸ್ ಅನ್ನ ನೋಡ್ಕೊಂಡಿದೀವಿ. ಏನೇನು ಕ್ವಶನ್ಸ್ ಇದೆ ಅಂದ್ರೆ ಒರಿಜಿನಲ್ ಕಾಸ್ಟ್ ಇದೆ, ಡಿಪ್ರಿಸಿಯೇಷನ್ ಇದೆ, ಸೆಲ್ಲಿಂಗ್ ಪ್ರೈಸ್ ಇದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ, ವ್ಯಾಲ್ಯೂ ಇನ್ ಯೂಸ್ ಇದೆ. ಬಟ್ ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿಲ್ಲ. ನೋಡಿ, ಯಾವಾಗ ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನಾವೇ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹೇಗೆ ಅಂದ್ರೆ ಒರಿಜಿನಲ್ ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್. ಒರಿಜಿನಲ್ ಕಾಸ್ಟ್ ಅಲ್ಲಿ ಡಿಪ್ರಿಸಿಯೇಷನ್ ಕಳೆದ್ರೆ ಬರ್ತಕ್ಕಂಥದ್ದೇ ನಮಗೆ ಕ್ಯಾರಿಂಗ್ ಅಮೌಂಟ್ ಅಂತ ಕರಿತೀವಿ. ಡಿಪ್ರಿಸಿಯೇಷನ್, ಒರಿಜಿನಲ್ ಕಾಸ್ಟ್ ಅಲ್ಲಿ ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು. ಸೊ ಒರಿಜಿನಲ್ ಕಾಸ್ಟ್ ಅಲ್ಲಿ ಜಸ್ಟ್ ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ರೆ ನಮಗೆ ಕ್ಯಾರಿಂಗ್ ಅಮೌಂಟ್ ಬರುತ್ತೆ. ಸೊ ಈಗ ಒರಿಜಿನಲ್ ಕಾಸ್ಟ್ ನನ್ನ ಹತ್ರ ಎಷ್ಟಪ್ಪ ಇದೆ? 2,40,000 ಒರಿಜಿನಲ್ ಕಾಸ್ಟ್ ಇದೆ. ಇದರಲ್ಲಿ ಮೈನಸ್ ಡಿಪ್ರಿಸಿಯೇಷನ್ 24,000 ಡಿಪ್ರಿಸಿಯೇಷನ್ಸ್ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 2,40,000 minus 24,000, you will get 2,16,000 ನಮಗೆ ಸಿಗುತ್ತೆ. 2,16,000 is carrying amount ಅಂತ ಕರಿತೀವಿ. ಕ್ಯಾರಿಂಗ್ ಅಮೌಂಟ್ ಯಾವ ಕ್ವಶನ್ಸ್ ಅಲ್ಲಿ ನಿಮಗೆ ಕ್ಯಾರಿಂಗ್ ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒರಿಜಿನಲ್ ಕಾಸ್ಟ್ ಆಫ್ ಅಸೆಟ್ ಮೈನಸ್ ಡಿಪ್ರಿಸಿಯೇಷನ್. ಒರಿಜಿನಲ್ ಕಾಸ್ಟ್ ಅಲ್ಲಿ ಡಿಪ್ರಿಸಿಯೇಷನ್ ಕಳೆದ್ರೆ ನಿಮಗೆ ಬರ್ತಕ್ಕಂಥದ್ದೇ ಕ್ಯಾರಿಂಗ್ ಅಮೌಂಟ್. ಈ ಕ್ಯಾರಿಂಗ್ ಅಮೌಂಟ್ ಅಲ್ಲಿ ನಾವು ಏನನ್ನ ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ರೆಕವರಬಲ್ ಅಮೌಂಟ್. ರೆಕವರಬಲ್ ಅಮೌಂಟ್ ನ ಲೆಸ್ ಮಾಡಿದ್ರೆ ನಮಗೆ ಇಂಪೇರ್ಮೆಂಟ್ ಲಾಸ್ ಸಿಗುತ್ತೆ. ಈಗ ರೆಕವರಬಲ್ ಅಮೌಂಟ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದಾರ ನೋಡಿ. ನಮ್ಮ ಕೀ ಪಾಯಿಂಟ್ಸ್ ಅಲ್ಲಿ ನೋಡ್ಕೊಂಡ್ರೆ ಏನೇನಿದೆ ಅಂದ್ರೆ ಕಾಸ್ಟ್ ಇದೆ, ಡಿಪ್ರಿಸಿಯೇಷನ್, ಸೆಲ್ಲಿಂಗ್ ಪ್ರೈಸ್ ಇದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸ್, ವ್ಯಾಲ್ಯೂ ನ್ಯೂಸ್ ಇದೆ. ರೆಕವರಬಲ್ ಅಮೌಂಟ್ ಅಂತ ಎಲ್ಲಾದ್ರೂ ಕ್ವಶನ್ಸ್ ಅಲ್ಲಿ ಕೊಟ್ಟಿದಾರಾ? ಕೊಟ್ಟಿಲ್ಲ. ನೋಡಿ, ಯಾವಾಗ ರೆಕವರಬಲ್ ಅಮೌಂಟ್ ಅಂತ ಕೊಟ್ಟಿಲ್ಲ ಅಂತ ಬಂದಾಗ, ರೆಕವರಬಲ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ರೆಕವರಬಲ್ ಅಮೌಂಟ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹೇಗೆ ಫೈಂಡ್ ಔಟ್ ಮಾಡಬೇಕು ರೆಕವರಬಲ್ ಅಮೌಂಟ್ ಅಂತ ಹೇಳಿದ್ರೆ, ಒಂದು ನೆಟ್ ರಿಯಲೈಸಬಲ್ ವ್ಯಾಲ್ಯೂ, ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಆರ್ ಅಥವಾ ವ್ಯಾಲ್ಯೂ ಇನ್ ಯೂಸ್. ನೋಡಿ, ಇವೆರಡು ವರ್ಡ್ ಗೊತ್ತಿರಬೇಕು ನಿಮಗೆ. ರೆಕವರಬಲ್ ಅಮೌಂಟ್ ಅಂತ ಹೇಳಿದ್ರೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಇನ್ ಯೂಸ್. ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದನ್ನ ನಾವು ರೆಕವರಬಲ್ ಅಮೌಂಟ್ ಅಂತ ಕರಿತೀವಿ. ಈಗ ನೋಡಿ, ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂತ ಕ್ವಶನ್ಸ್ ಅಲ್ಲಿ ಎಲ್ಲಾದ್ರೂ ಕೊಟ್ಟಿದಾರಾ? ಕೊಟ್ಟಿಲ್ಲ. ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂತ ಯಾವುದೇ ಇನ್ಫಾರ್ಮೇಶನ್, ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ನೆಟ್ ಸೆಲ್ಲಿಂಗ್ ಪ್ರೈಸ್ ಇಲ್ಲ ಅಲ್ವಾ? ಯಾವಾಗ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂನ. ಹೇಗೆ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಕಳೆದ್ರೆ ಬರ್ತಕ್ಕಂಥದ್ದು. ಸೊ ನಮಗೆ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ನ ಕಳಿಬೇಕಾಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ನ ಕಳೆದ್ರೆ ಬರ್ತಕ್ಕಂಥದ್ದೇ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಈಗ ನೋಡಿ, ನಮ್ಮ ಹತ್ರ ಸೆಲ್ಲಿಂಗ್ ಪ್ರೈಸ್ ಇದೆ ಎಷ್ಟು? 95,000 ಸೆಲ್ಲಿಂಗ್ ಪ್ರೈಸ್ ಇದೆ. ಜಸ್ಟ್ 95,000 ಸೆಲ್ಲಿಂಗ್ ಪ್ರೈಸ್ ಇದೆ. ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 17,500 ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ 95,000 ಅಲ್ಲಿ ಮೈನಸ್ 17,500 ನಾವು ಮೈನಸ್ ಮಾಡಿದ್ರೆ ನಮಗೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಬರುತ್ತೆ 77,500 ಈಸ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ನೋಡಿ, ಯಾವಾಗ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಗೊತ್ತಿರಬೇಕು ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ನೆಟ್ ಸೆಲ್ಲಿಂಗ್ ಪ್ರೈಸ್ ಅಥವಾ ಫೇರ್ ವ್ಯಾಲ್ಯೂ ಲೆಸ್ ಕಾಸ್ಟ್ ಡಿಸ್ಪೋಸಲ್ ಅಂತ ಕರಿತೀವಿ. ಹೇಗೆ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಯು ವಿಲ್ ಗೆಟ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಸೊ ನೆಟ್ ರಿಯಲೈಸಬಲ್ ನೆಟ್ ಸೆಲ್ಲಿಂಗ್ ಪ್ರೈಸ್ ಆಫ್ಟರ್ ಡಿಡಕ್ಟಿಂಗ್ ಎನಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಇಫ್ ಇಟ್ ಇಸ್ ಇನ್ಕರ್ಡ್ ಡಿಡಕ್ಟ್ ಮಾಡಿನೇ ನಾವು ತಗೋಬೇಕಾಗುತ್ತೆ. ಅದನ್ನು ನಾವು ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ವ್ಯಾಲ್ಯೂ ಇನ್ ಯೂಸ್.
ವ್ಯಾಲ್ಯೂ ನ್ಯೂಸ್ ಬೇಕು. ಇವಾಗ ವ್ಯಾಲ್ಯೂ ನ್ಯೂಸ್ ಕೊಟ್ಟಿದ್ದಾರೆ, ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂ ನ್ಯೂಸ್ 1,02,500 ಇದೆ. ಸೊ ಹಾಗಾಗಿ ವ್ಯಾಲ್ಯೂ ನ್ಯೂಸ್ 1,02,500 ವ್ಯಾಲ್ಯೂ ಇನ್ ನ್ಯೂಸ್ ಸಿಕ್ಕಿದೆ. ಸೊ ಈಗ ನೋಡಿ, ರೆಕವರಬಲ್ ಅಮೌಂಟ್ ಅಂದ್ರೆ ನಿಮಗೆ ಗೊತ್ತಿರಬೇಕು. ರೆಕವರಬಲ್ ಅಮೌಂಟ್ ಅಂದ್ರೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಆರ್ ವ್ಯಾಲ್ಯೂ ಇನ್ ನ್ಯೂಸ್. ಇವೆರಡರಲ್ಲಿ ಇವೆರಡರಲ್ಲಿ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ನ್ಯೂಸ್ ಏನಿದೆ, ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ ಇವೆರಡರಲ್ಲಿ? ವಿಚ್ ಎವರ್ ಈಸ್ ಹೈಯರ್, 77,500 ನೆಟ್ ರಿಯಲೈಸಬಲ್ ಇದೆ, 1,02,500 ವ್ಯಾಲ್ಯೂ ನ್ಯೂಸ್ ಇದೆ. ಇವೆರಡು ಕಂಪೇರ್ ಮಾಡಿದಾಗ ಯಾವುದು ಜಾಸ್ತಿ ಇದೆಪ್ಪ ಅಂತ ಹೇಳಿದ್ರೆ, ಸೊ ವ್ಯಾಲ್ಯೂ ನ್ಯೂಸ್ ಜಾಸ್ತಿ ಇದೆ. ಹಾಗಾಗಿ ರೆಕವರಬಲ್ ಅಮೌಂಟ್ ಅಂತ ಹೇಳಿದ್ರೆ ಹೈಯರ್ ಆಫ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ನ್ಯೂಸ್, ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದನ್ನ ನಾವು ನೆಟ್ ವ್ಯಾಲ್ಯೂ ರೆಕವರಬಲ್ ಅಮೌಂಟ್ ಅಂತ ಕರಿತೀವಿ. ಐದರ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ನ್ಯೂಸ್ ಆಗಿರ್ಬೋದು. ಸೊ ಹೀಗೆ ರೆಕವರಬಲ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಈ ರೆಕವರಬಲ್ ಅಮೌಂಟ್ನ ನಾವೇ ಫೈಂಡ್ ಔಟ್ ಮಾಡಬೇಕು. ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ನ್ಯೂಸ್ ಅಲ್ಲಿ ಯಾವ್ದು ಜಾಸ್ತಿ ಇದೆ ಅದೇ ತಗೋಬೇಕು. ಈಗ ನೋಡಿ, ರೆಕವರಬಲ್ ಅಮೌಂಟ್ ಸಿಕ್ತು, ಕ್ಯಾರಿಯಿಂಗ್ ಅಮೌಂಟ್ ಇದೆ, ಲೆಸ್ ರೆಕವರಬಲ್ ಅಮೌಂಟ್. ಕ್ಯಾರಿಯಿಂಗ್ ಅಮೌಂಟ್ ಅಲ್ಲಿ ರೆಕವರಬಲ್ ಅಮೌಂಟ್ ಅನ್ನ ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದೇ ಇಂಪೇರ್ಮೆಂಟ್ ಲಾಸ್ ಅಂತ ಕರಿತೀವಿ. ಎಷ್ಟು ಬರುತ್ತೆ? 2,16,000 ಮೈನಸ್ 1,02,500 ಲೆಸ್ ಮಾಡಿದ್ರೆ ಸೊ ನಮಗೆ ಬರೋದು ಇಂಪೇರ್ಮೆಂಟ್ ಲಾಸ್ ಎಷ್ಟು ಬರುತ್ತಪ್ಪ ಅಂದ್ರೆ 1,13,000. ಇಂಪೇರ್ಮೆಂಟ್ ಲಾಸ್ 1,13,500 ನಮಗೆ ಇಂಪೈರ್ಮೆಂಟ್ ಲಾಸ್ ಸಿಗುತ್ತೆ. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್ಗೆ ಹೀಗೆ ಆನ್ಸರ್ ಮಾಡಬೇಕು. ಕ್ಯಾರಿಯಿಂಗ್ ಅಮೌಂಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಒರಿಜಿನಲ್ ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್, ಯು ವಿಲ್ ಗೆಟ್ ಕ್ಯಾರಿಯಿಂಗ್ ಅಮೌಂಟ್ 2,60,000. ಈ ಕ್ಯಾರಿಯಿಂಗ್ ಅಮೌಂಟ್ ಅಲ್ಲಿ ಲೆಸ್ ರೆಕವರಬಲ್ ಅಮೌಂಟ್ ನ ಲೆಸ್ ಮಾಡಬೇಕು. ಏನಪ್ಪ ರೆಕವರಬಲ್ ಅಮೌಂಟ್ ಅಂತ ಹೇಳಿದ್ರೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ನ್ಯೂಸ್, ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದೇ ರೆಕವರಬಲ್ ಅಮೌಂಟ್ ಅಂತ ಕರಿತೀವಿ. ಆಸ್ ಪರ್ ದಿ ಕ್ವಶನ್ ವ್ಯಾಲ್ಯೂ ನ್ಯೂಸ್ ಅವರೇ ಕೊಟ್ಟಿದ್ದಾರೆ, 1,02,500 ವ್ಯಾಲ್ಯೂ ನ್ಯೂಸ್ ಅಂತ ಅವರೇ ಕೊಟ್ಟಿದ್ದಾರೆ. ಬಟ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂತ ಕೊಟ್ಟಿಲ್ಲ. ಯಾವಾಗ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಕೊಟ್ಟಿಲ್ಲ ಆವಾಗ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಯು ವಿಲ್ ಗೆಟ್ ನೆಟ್ ರಿಯಲೈಸಬಲ್ ವ್ಯಾಲ್ಯೂ. ಎರಡೂ ಸಿಕ್ಕಿದಾಗ ನೀವು ಕಂಪೇರ್ ಮಾಡಿ, ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದು ರೆಕವರಬಲ್ ಅಮೌಂಟ್ ಅಂತ ಕರಿತೀವಿ. ಆಗ ನೀವು ಕ್ಯಾರಿಂಗ್ ಅಮೌಂಟಲ್ಲಿ ರೆಕವರಬಲ್ ಅಮೌಂಟನ್ನು ಲೆಸ್ ಮಾಡಿದ್ರೆ ಸೊ ನಮಗೆ ಬರ್ತಕ್ಕಂಥದ್ದೇ ಇಂಪೇರ್ಮೆಂಟ್ ಲಾಸ್ ಅಂತ ಕರಿತೀವಿ.